ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈಗ ಮಾರ್ನಿಂಗ್ 7:30 ಆಗಿದೆ. ಸೊ ರೆಡಿ ಆಗಿಬಿಟ್ಟು ಮಗಳಿಗೆ ಮುಡಿ ಇತ್ತು ಮಹದೇಶ್ವರ ಬೆಟ್ಟದಲ್ಲಿ. ಸೊ ಮುಡಿ ಕೊಟ್ಬಿಟ್ಟು ಬರೋಣ ಅಂಥೇಳಿ ಹೊರಟಿದ್ದೀವಿ. ತಿಂಡಿ ಏನೂ ತಿಂದಿಲ್ಲ, ಮನೇಲಿ ಪ್ರಿಪೇರ್ ಮಾಡಿರಲಿಲ್ಲ. 8 ಗಂಟೆ ಬಸ್ಗೆ ಹೊರಡೋಣ ಅಂಥೇಳಿ. ಈಗ 7:30 ಆಗಿದೆ. ಸೊ ತಿಂಡಿ ಅಂದವೆ ಎಲ್ಲರೂ ಹೋಗ್ತಾ ತಿನ್ಕೊಂಡು ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದು ಇಲ್ಲೊಂದು ಮೆಸ್ ಇತ್ತು. ಸೊ ಅಲ್ಲಿ ಕರ್ಕೊಂಡ್ಬಂದು ತಿಂಡಿ ತಿನ್ನೋಣ ಅಂಥೇಳಿ. ಇನ್ನು ಮಗಳಿಗೂ ತಿನ್ನಿಸಿರಲಿಲ್ಲ, ಫಸ್ಟ್ ಮಗಳಿಗೆ ತಿನ್ನಿಸ್ಬೇಡ ಅಂಥೇಳಿ ಅವಳಿಗೆ ತಿನ್ನಿಸಿ ಇನ್ನು ಅಲ್ಲಿಂದ ತಿಂಡಿ ತಿನ್ಕೊಂಡು ಬಂದ್ವಿ. ಹಾಗೂ ಬರೋ ಅಷ್ಟರಲ್ಲಿ 8:15 ಆಗಿದೆ. ಬಟ್ ಇಲ್ಲಿ ಬಂದ ಮೇಲೆ ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಪಾರ್ಕ್ ಮಾಡೋದಕ್ಕೆ ಫುಲ್ ಅಂತ ಹೇಳಿದ್ರು. ಸೊ ಗಾಡಿನ ಬೇರೆ ಕಡೆ ಪಾರ್ಕ್ ಮಾಡಿ ಹಾಗೂ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇಲ್ಲಿ ಬಂದರೆ ಬಸ್ಸು ಇನ್ನು 9 ಅಂತ ಅಂದರು. ಅಂದರೆ 8 ಬಸ್ ಇದ್ದಿದ್ದು. ಸೊ 8 ಬಸ್ ಮಿಸ್ ಆಯಿತು. ಇನ್ನು 9 ಸೊ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ 8:45 ಹಂಗೆ ಒಂದು ಬಸ್ ಬಂತು. ಸೊ ಬಸ್ ಹತ್ಕೊಂಡು ಹೊರಟ್ವಿ. ಇನ್ನು ನೇಚರ್ ಅಂತೂ ಬಿಸಿಲಿದ್ರೂ ಕೂಡ ಬಸ್ಸಲ್ಲಿ ಹೋಗ್ತಾ ಇದ್ರೆ ಗಾಳಿ ಬೀಸ್ತಾ ಇರುತ್ತಲ್ಲ. ಬಸ್ ಸ್ಟಾಪ್ ಮಾಡಿದ್ರೆ ಅಷ್ಟೇ ಸೆಕೆ ಇರುತ್ತೆ, ಬಟ್ ಬಸ್ಸಲ್ಲಿ ಹೋಗ್ತಾ ಇದ್ರೆ ಗಾಳಿ ಬೀಸ್ತಾ ಇರುತ್ತೆ. ಮತ್ತು ನೇಚರು ಕೂಡ ಹಸರಾಗಿರುತ್ತೆ. ಎಲ್ಲ ನೋಡೋದಕ್ಕೆ ಅದು ತಂಪಾಗಿತ್ತು. ಸೊ ಇನ್ನು ನಿಯರೆಸ್ಟ್ ಬೆಟ್ಟದ ಕಡೆ ಅಂತೂ ಬಂದ್ವಿ. ಇನ್ನು ಬಸ್ಸಲ್ಲಂತೂ ಮಕ್ಕಳು ತುಂಬ ಎಂಜಾಯ್ ಮಾಡಿಕೊಂಡು, ಬಸ್ಸಲ್ಲಂತೂ ನನಗೆ ಅವ್ರ ಎಂಜಾಯ್ಮೆಂಟ್ ನೋಡೋದೇ ಖುಷಿ ಅನಿಸುತ್ತೆ. ಇನ್ನು ಮಧ್ಯದಲ್ಲಿ ಬರ್ತಾ ಇದ್ದಂಗೆ ಇಬ್ಬರು ಮಲಗಿದ್ರು ಸ್ವಲ್ಪ ಹೊತ್ತು. ಇನ್ನು ನಿಯರೆಸ್ಟ್ ಆಲ್ಮೋಸ್ಟ್ ಬೆಟ್ಟದ ಮೇಲೆ ಬಂದ್ವಿ. ಇನ್ನು ಬೆಟ್ಟದ ಬಸ್ ಸ್ಟಾಪಿಗೆ ಬಂತು. ಬಸ್ ಹಿಡಿದು ನಾವು ಇಲ್ಲಿಂದ ಆಲ್ರೆಡಿ ಆಗೋಗಿತ್ತು, 12:30 ಆಗಿತ್ತು. ಸೊ ಹಾಗಾಗಿ ಇನ್ನು ಮುಡಿ ಕೊಟ್ಟು ಅವಳಿಗೆ ಸ್ನಾನ ಮಾಡಿಸಿ ನಾವು ದರ್ಶನ ಮಾಡಿ ಊಟಕ್ಕೆ ಹೋಗೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತೇಳಿ ಫಸ್ಟ್ ಊಟ ಮಾಡ್ಕೊಬೋಣ ಅಂತೇಳಿ ನನ್ನ ಹಸ್ಬೆಂಡು ಊಟಕ್ಕೆ ಕರ್ಕೊಂಡೋದ್ರು ಹೋಟ್ಲಲ್ಲಿ. ಬಟ್ ಅಲ್ಲಿದು ಊಟ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ. ದೋಸೆ ಒಂದು ಪರವಾಗಿಲ್ಲ, ಚೆನ್ನಾಗಿತ್ತು. ಸೊ ಅಲ್ಲಿ ಸ್ವಲ್ಪ ಊಟ ತಿಂದ್ಕೊಂಡು ಇನ್ನು ಡೈರೆಕ್ಟಿಗೆ ಅವಳಿಗೆ ಮುಡಿ ಕೊಡೋದಕ್ಕೆ ಹೋಗಬೇಕು. ಸೊ ಹಾಗಾಗಿ ಮಗಳು ಸ್ವಲ್ಪ ದೋಸೆ, ಅವ್ನು ದೋಸೆ ತೊಗೊಂಡಿದ್ದಾನೆ. ಸ್ವಲ್ಪ ದೋಸೆ ತಿಂದಳು, ಹಾಗಾಗಿ ಸಮಾಧಾನ ಆಯಿತು. ಇಲ್ಲಾಂದರೆ ಅವಳು ಬೆಳಗ್ಗೆ ಅಲ್ಲಿ ಇಡ್ಲಿ ತಿನ್ಸ್ಕೊಂಬಂದಿದ್ದಷ್ಟೇ, ಏನೂ ತಿನ್ನೋದಿಲ್ಲ, ಹಂಗಾಗ್ಬಿಡ್ತಾಳೆ. ಸೊ ಪರವಾಗಿಲ್ಲ, ಈಸ್ಕೊಂಡು ಅವಳೆ ಚೂರು ಮಾಡಿಸ್ಕೊಂಡು ಸ್ವಲ್ಪ ದೋಸೆ ತಿಂದು ಇನ್ನಿಲ್ಲಿಂದ ಹೋಗಿ ಮುಡಿ ಕೊಡೋದಕ್ಕೆ ಅಂತೇಳಿ ಹೋಗಬೇಕು. ಇನ್ನು ಮುಡಿಗೆ ಎಷ್ಟು ರಶ್ ಇರ್ತಾರೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಬಂದಿರೋದು ಸಂಡೇ, ಬಟ್ ಅಮಾವಾಸ್ಯೆ ಇಲ್ಲ, ಏನಿಲ್ಲ. ಸಂಡೇ ಅಂತ ರಶ್ ಇದ್ದಾರೆ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬಾ ರಶ್ ಇದ್ದಾರೆ. ಸಂಡೇ ಇಷ್ಟೊಂದು ರಶ್ ಇರ್ತಿರಲಿಲ್ಲ, ತುಂಬ ಜನ ಇದ್ದಾರೆ. ಸೊ ಮುಡಿಗೆ ಹೆಂಗಿರ್ತಾರೆ ಏನು ಅಂತ ಗೊತ್ತಿಲ್ಲ. ಸೊ ನೋಡಬೇಕು, ಹೋಗ್ಬಿಟ್ಟು ರಶ್ ಇದ್ದಾರೆ ಏನು ಅಂತ. ಸೊ ಇನ್ನು ಅಂದವೇ ಇಲ್ಲೆಲ್ಲ ಹೋಗ್ತಾ ಮಗಳು ಅದನ್ನ ತಗೊಡು ಇದನ್ನು ತಗೊಡು ಅಂತೆಲ್ಲ ಕೇಳ್ತಾಯಿದ್ಲು. ಇನ್ನು ಬರ್ತಾ ತಗೊಡ್ತೀವಿ ಅಂತೇಳಿ ಹೇಳ್ಕೊಂಡು ಬಂದ್ವಿ. ಇನ್ನು ಟೆಂಪಲ್ ಹತ್ರ ಬಂದ್ವಿ. ನೋಡಿ ಇಲ್ಲೂ ಅಷ್ಟೇ ಎಷ್ಟು ಜನ ಇದ್ದಾರೆ ಅಂತೇಳಿ ಟೆಂಪಲ್ ಹತ್ರ ಬಂದು ಅಲ್ಲಿಂದ ನಡ್ಕೊಂಡು ಇನ್ನು ಮುಡಿ ಹಾಲ್ಗೆ ಬಂದ್ವಿ. ಇಲ್ಲಿ ಮಗಳು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹತ್ತಲಷ್ಟೇ, ಆಮೇಲೆ ಏನು ಹಳ್ಳಿಲ್ಲ, ಮುಡಿ ಕೊಡಿಸ್ಕೊಂಡ್ಲು ನೀಟಾಗಿ. ಇನ್ನು ಇಲ್ಲಿ ಮುಡಿ ಕೊಡೋತವ ಏನು ಅಂತಂದರೆ ಒಬ್ಬೊಬ್ರನ್ನೊಂಥರ ಬಿಹೇವಿಯರ್ ಮಾಡ್ತಾರೆ. ಮುಡಿ ಮಕ್ಕಳು ಅನ್ನೋದು ನೋಡಲ್ಲ. ಸೊ ಅದೊಂದು ಬೇಜಾರು ಅಷ್ಟೇ. ಕಾಸಂತೂ ಕೊಟ್ಟೆ ಕೊಡ್ತೀವಿ, ಅವ್ರು ಕೇಳಿದಷ್ಟು ಕೊಡ್ತೀವಿ. ಆದರೂ ಕೂಡ ಒಂದು ಸ್ವಲ್ಪ ರ್ಯಾಷಸ್ ಇರ್ತಾರೆ ಕೆಲವರು, ಎಲ್ಲರೂ ಅಲ್ಲ. ಸೊ ಇರಲಿ ಬಿಡಿ. ಇನ್ನು ಅದು ಮುಗಿಸ್ಕೊಂಡು ಮುಡಿ ಎಲ್ಲ ಮಾಡಿಸ್ಕೊಂಡು ಇನ್ನು ಸ್ನಾನಕ್ಕೆ ಅಂತೇಳಿ ಬಂದ್ವಿ. ನಾನು ಮನೆಯಿಂದಲೇ ಮಾಡ್ಕೊಬಂದಿದ್ದೆ. ಇವರು ಎಲ್ಲ ಮಾಡಿದರು, ಬಟ್ ನನಗಿಲ್ಲಿ ಡ್ರೆಸ್ ಚೇಂಜಸ್ಗೆಲ್ಲ ಕಂಫರ್ಟಬಲ್ ಇರಲ್ಲ ಅಂತೇಳಿ ನಾನು ಮಾಡಲ್ಲ ಅಂತಲೇ ಬಂದಿದ್ದೆ. ಇನ್ನು ನನ್ನ ಹಸ್ಬೆಂಡು ಮಗಳು ಎಲ್ಲ ಮಾಡಿದ್ರು. ನಾನು ಮುಡಿ ಕೊಟ್ಟಮೇಲೆ ಮಗಳನ್ನೇನು ಎತ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಹಸ್ಬೆಂಡೇ ಎತ್ಕೊಂಡು ಬಂದರು. ಹಸ್ಬೆಂಡೇ ಮುಡಿ ಕೊಡಿಸಿದ್ದು, ಎತ್ಕೊಂಡು ಬಂದು ಇನ್ನಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಟ್ಟು, ಇನ್ನು ಶೆಕೆ ಅಷ್ಟು ಬಿಸಿಲಿತ್ತಲ್ಲ. ಸೊ ಮಕ್ಕಳು ಏನಾರು ಕುಡಿಯೋದಕ್ಕೆ ಕೇಳ್ತಾಯಿದ್ರು. ಇನ್ನು ಇಲ್ಲಿ ಬಂದು ನಾವು ಲಸ್ಸಿ ಅದೆಲ್ಲ ಕುಡ್ಕೊಂಡು ಇನ್ನು ಅಂದವೇ ಟೆಂಪಲ್ ದರ್ಶನಕ್ಕೆ ಅಂತೇಳಿ ಹೊರಟ್ವಿ. ಇಲ್ಲಿ ವಿಭೂತಿ ಎಲ್ಲ ಹಾಕ್ತಾ ಇರೋದೆಲ್ಲ ಹಾಕ್ಸ್ಕೊಂಡು, ಮತ್ತು ಇಲ್ಲೂ ನೋಡಿ ತುಂಬ ಬಿಸಿಲಿತ್ತು ಅಂತೇಳಿ ಮಹದೇಶ್ವರ ಬೆಟ್ಟದಲ್ಲಿ ಅವರೇನೇ ಟ್ರ್ಯಾಕ್ಟರಿಂದ ಲಾರಿಯಲ್ಲಿ ನೀರನ್ನೆಲ್ಲ ಫುಲ್ಲು ಜನ ನಡೆದಾಡೋ ಜಾಗಕ್ಕೆಲ್ಲ ನೀರು ಹಾಕ್ಸ್ತಾಯಿದ್ರು. ತಂಪು ಅನ್ನಿಸ್ತಾಯಿತ್ತು. ಇಲ್ಲಾಂದರೆ ಬರೀ ಕಾಲಲ್ಲಿ ನಡೆಯೋದಕ್ಕಂತೂ ತುಂಬಾ ಹಿಂಸೆ ಅನ್ನಿಸ್ಬಿಡೋದು. ಹಂಗೂ ಅಲ್ಲೆಲ್ಲ ಮುಗಿಸ್ಕೊಂಡು ಕೊನೆಗೆ ದರ್ಶನಕ್ಕೆ ಅಂತೇಳಿ ಬಂದ್ವಿ. ತುಂಬಾ ರಶ್ ಇತ್ತು. ದರ್ಶನ ನಮಗೆ 1 hour ಆಯಿತು. ಇಷ್ಟು ದಿನ ಒಂದು 20 ಮಿನಿಟ್ಸಲ್ಲಿ ಮುಗ್ದೋಯ್ತಿತ್ತು ಬಂದರೆ, ಇಷ್ಟು ವರ್ಷ ಎಲ್ಲ. ಲಾಸ್ಟ್ ಟೈಮ್ ಬಂದಾಗಲೂ ಅಷ್ಟೇ ಒಂದು 20 ಮಿನಿಟ್ಸ್ ಇಲ್ಲ 15 ಮಿನಿಟ್ಸಲ್ಲಿ ಮುಗ್ದೋಗಿತ್ತು. ಬಟ್ ಈ ಸರಿ ಅಂತೂ 1.5 hour ಮೇಲೇ ಆಯಿತು. ಇನ್ನು ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೋದ್ವಿ. ಅಂದರೆ 1.5 hour ನಿಂತಿದ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಆಚೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಊಟದಲ್ಲಿ ಕಡೆಗೆ ಹೊರಟ್ವಿ. ಊಟದಲ್ಲೂ ಕೂಡ ತುಂಬಾ ರಶ್ ಇತ್ತು. ನನ್ನ ಮಗಳಂತೂ ಎಷ್ಟು ಕುಣ್ಕೊಂಡು ಓಡೋಗ್ತಿದ್ಲು ಅಂದರೆ,
ಇನ್ನು ಊಟದ ಅಲ್ಲಲ್ಲಿ ಅಂತಂದರೆ ಊಟದ ಟೈಮ್ ಆಗೋಗಿತ್ತಲ್ಲ, ಸೊ ಹಾಗಾಗಿ ಊಟದ ಟೈಮ್ ಆದಾಗ ಮಹದೇಶ್ವರ ಬೆಟ್ಟದಲ್ಲಿ ಯಾವಾಗಲೂ ಹಿಂಗೇ ಅಂದರೆ ಸೆಲ್ಫ್ ಸರ್ವಿಸ್, ಅಂದರೆ ಮಾಡಿ ಒಂದು ಕಡೆ ಇಟ್ಟಿರ್ತಾರೆ, ಬಡಿಸೋದಕ್ಕೆ ಹೋಗಲ್ಲ, ಈ ಥರ ಹೊರಗಡೆ ನಾವೇ ತಟ್ಟೆದಲ್ಲೇ ಹಾಕ್ಸ್ಕೊಂಡು ಬಂದು ತಿನ್ನೋದು. ಸೊ ಬಾತು ಪಾಯಸ ಮಾಡಿದರು. ಸೊ ಇನ್ನು ಅದು ಊಟ ಮುಗಿಸ್ಕೊಂಡು ಟಯರ್ಡ್ ಆಗಿದೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಟಯರ್ಡ್ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡಿ ನಿಧಾನಕ್ಕೆ ಹೊರಡೋಣ ಅಂತೇಳಿ. ಸೊ ಇನ್ನು ಊಟ ಅಂತೂ ಬಾತಂತೂ ಚೆನ್ನಾಗಿತ್ತು. ಇನ್ನು ಬಾತ ತಿಂದ್ಕೊಂಡು ಮಗಳು ಸ್ವಲ್ಪ ತಿಂದಳು. ಇನ್ನು ಮುಗಿಸ್ಕೊಂಡು ಮಕ್ಕಳು ಆವಾಗಲೇ ಆಟ ಸಾಮಾನೆಲ್ಲ ಕೇಳಿದ್ರಲ್ಲ, ಸೊ ಹಾಗಾಗಿ ಅಲ್ಲಿ ಎಲ್ಲರೂ ನಮ್ಮದೇನು ಲಗೇಜ್ ಇಲ್ಲ, ಒಂದೇ ಒಂದು ಬ್ಯಾಗ್ ತಂದಿದ್ದಷ್ಟೇ. ಇವ್ರು 3 ಜನಕ್ಕೆ ಒಂದಷ್ಟು ಬಟ್ಟೆ ತಂದಿದ್ವಿ, ಅದನ್ನೇ ಹಾಕ್ಕೊಂಡಿದ್ದೀವಲ್ಲ. ಇನ್ನು ಅದನ್ನೆಲ್ಲ ಇಟ್ಬಿಟ್ಟು ಒಂದು ಕಡೆ ಕೂರಿಸ್ಬಿಟ್ಟು ಹೋಗೋಣ, ಅವ್ರಿಗೇನಾದ್ರು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅಲ್ಲಿ ಊಟದಲ್ಲಿಂದ ಮುಗಿಸ್ಕೊಂಡು ಮುಂದೆ ಬರ್ತಿದ್ದಂಗೆ ಇಲ್ಲಿ ಆನೆ ಇದೆಯಲ್ಲ, ಸೊ ಹಾಗಾಗಿ ಅಲ್ಲಿ ತುಂಬ ಜನನೇ ಸೇರಿದರು. ಅಂದರೆ ಆ ಸೈಡ್ ನಿಲ್ತಾಯಿತ್ತು, ಈ ಸೈಡ್ ಕರ್ಕೊಂಬಂದಿದ್ರು ಆನೆನ. ಸೊ ಹಾಗಾಗಿ ಜನ ಎಲ್ಲ ಅಲ್ಲೇನೆ ಎಲ್ಲನೂ ಮುತ್ಕೊಂಡು ಆನೆಲ್ಲ ನೋಡಿಕೊಂಡು ಆನೆ ಕೈಲಿ ಆಶೀರ್ವಾದ ಮಾಡಿಸ್ಕೊಂಡು ಅದಕ್ಕೆ ದುಡ್ಡು ಕೊಡೋದೆಲ್ಲ ಮಾಡ್ತಾಯಿದ್ರು. ನಾವು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡಿ ಮಗಳಿಗೆಲ್ಲ ತೋರಿಸಿ, ಮಗ ಅಂತೂ ನೋಡಿದ್ದಾನೆ. ಈ ಮಗಳಿಗೆ ಇದು 2ನೇ ಸರಿ ಮಹದೇಶ್ವರ ಬೆಟ್ಟ ಬರ್ತಾ ಇರೋದಲ್ಲ, ಸೊ ಹಾಗಾಗಿ ಅವಳು ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಇನ್ನು ಅದನ್ನೆಲ್ಲ ನೋಡಿಕೊಂಡು ಹತ್ರಕ್ಕಂತೂ ಹೋಗಲಿಲ್ಲ, ಆಶೀರ್ವಾದ ಮಾಡಿಸೋದಕ್ಕೆ ಆ ಥರದೆಲ್ಲ ಹೋಗಲಿಲ್ಲ. ಇನ್ನು ಅದನ್ನು ನೋಡ್ಕೊಂಡು ಮುಂದೆ ಹೋದ್ವಿ. ಮುಂದೆ ಅಲ್ಲಿ ಹಾಲ್ ಹತ್ರ ಇರುತ್ತಲ್ಲ, ಅಲ್ಲೊಂದು ಹಾಲ್ ಇದೆಯಲ್ಲ, ಅಲ್ಲಿ ಕೂತಿರ್ತೀನಿ, ನಿನ್ನ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರಿಗೆ ಏನು ಬೇಕು ಕೊಡಿಸು ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ಕೂತಿರ್ತೀನಿ ಅಂತ ಬಂದರು. ಇಲ್ಲಿ ನೋಡಿ ಜನ ಎಷ್ಟಿದ್ದಾರೆ ಅಂತಂದರೆ, ಈ ಥರ ಚಾಪೆ ಅಲ್ಲೇ 100 ರೂಪಾಯಿ ದುಡ್ಡಿಗೆ ತೊಗೊಂಡು ಕೂತ್ಕೊಂಡು ಹಾಸ್ಕೊಂಡು ಕೂತ್ಕೋತಾರೆ. ನೈಟೆಲ್ಲ ಮಲ್ಕೊಳ್ಳೋರು ಮಲ್ಕೋತಾರೆ. ಸೊ ತುಂಬ ಜನ ಇದ್ದರು. ಎಷ್ಟು ಜನ ಇದ್ದಾರೆ ಅಂತಂದರೆ, ಇಲ್ಲಿ ನಮ್ಮ ಮನೆಯವ್ರು ಒಂದು ಕಡೆ ಕೂತಿರ್ತೀನಿ, ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರ ಕೈಯಲ್ಲಿ ಲ್ಯಾಗೇಜ್ ಎಲ್ಲ ಇಟ್ಬಿಟ್ಟು ಬ್ಯಾಗೆಲ್ಲ ಇಟ್ಬಿಟ್ಟು ಇನ್ನು ಇಲ್ಲಿ ಈ ಕಡೆ ಮಕ್ಕಳಿಗೆ ಏನಾದ್ರು ತೊಗೊಳ್ಳೋಣ ಅಂತೇಳಿ ಕರ್ಕೊಂಬಂದೆ. ನನ್ನ ಮಗಳಂತೂ ಮಣಿ 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 ಅಂತ ಹೇಳ್ತಾಯಿದ್ಲು, ಹಾಗಾಗಿ ಅವ್ಳಿಗೊಂದು ಮಣಿ ಸರ ತಗೊಟ್ಟಿದ್ದೀನಿ ಅಷ್ಟೇ. ಇನ್ನೆಲ್ಲ ರೇಟೆಲ್ಲ 1 to 2 ಹೇಳ್ತಾರೆ. ಇಲ್ಲಿಲ್ಲ, ಮಾಮೂಲಿ ಗೊತ್ತಲ್ಲ, ಟೆಂಪಲ್ ಹತ್ರ ಹೋದರೆ. ಆದರೂ ಮಕ್ಕಳು ಆಟ ಮಾಡ್ತಾರಲ್ಲ ಅಂತೇಳಿ ಕರ್ಕೊಂಬಂದೆ. ಸೊ ಅವಳಿಗೊಂದು ಅದು ತೊಗೊಂಡ್ಳು. ಇನ್ನು ಮಗ ಅಂತೂ ಅವ್ನಿಗಿಷ್ಟ ಆಗಿದ್ದೇನು ಸಿಗಲಿಲ್ಲ, ಎಲ್ಲ ಕಡೆ ಹುಡ್ಕಾಡ್ದ. ಅವನು ಯಾವುದೋ ಕಾರ್ ನೋಡ್ತಾ ಇದ್ದ, ಸೊ ಅವನಿಗೆ ಯಾವುದೂ ಸಿಗಲಿಲ್ಲ. ಇನ್ನು ಕೊನೆಗೆ ನನ್ನ ಮಗಳು ಪುರಿ ಬೇಕು ಅಂತ ಹೇಳಿದ್ಲು, ಕರ್ಕೋಗಿತ್ತವು. ಇನ್ನು ಪುರಿ ತೊಗೊಂಡು ಬಂದ್ವಿ. ನೋಡಿ ಪುರಿನ ಹೆಂಗೆ ತಿಂತಿದ್ದಾಳೆ ಅಂದರೆ, ಪಾಪ ಸ್ವಲ್ಪ ಹೊಟ್ಟೆ ಹಸ್ತಿರಬೇಕು. ಇಲ್ಲಿ ಬಾತ್ ಸ್ವಲ್ಪ ಅಷ್ಟಾಗಿ ತಿನ್ನೋಕೆ ಹೋಗಲಿಲ್ಲ ಅವಳು, ಸೊ ಹಾಗಾಗಿ ಹೊಟ್ಟೆ ಹಸ್ತಿದೆ ಅನಿಸುತ್ತೆ. ಜ್ಯೂಸೆಲ್ಲ ಕುಡ್ದಿದ್ಲಲ್ಲ, ಸೊ ಕಡಲೆಪುರಿ ಅವಳೆ ಬಾಯ್ಬಿಟ್ಟು ಕೇಳಿ ತೆಗೆಸ್ಕೊಂಬಂದು ತಿಂತಾ ಇದ್ದಾಳೆ, ಚೆನ್ನಾಗಿ ತಿಂತಾಯಿದ್ಲು. ಇನ್ನು ನಾವು ಸ್ವಲ್ಪ ಹೊತ್ತು ಒಂದು 1/2 hour ಟೈಮ್ ಸ್ಪೆಂಡ್ ಮಾಡಿ ಇನ್ನು 5 o'clock ಬಸ್ಗಾರು ರಿಟರ್ನ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ರಿಟರ್ನ್ ಹೋಗ್ಬೇಕಾದ್ರೆ ಬಸ್ಸು ಸಿಗೋದಿಲ್ಲ, ಸೊ ಹಾಗಾಗಿ ಬೇಗ ಹೋಗೋಣ ಅಂತೇಳಿ ಬಂದ್ವಿ. ನಾವು ಅಲ್ಲಿಂದ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಂತೂ ಒಂದು ಬಸ್ ಸಿಕ್ತು ಮೈಸೂರಿಗೆ. ಸೊ ಬಸ್ ಹತ್ತಿ ಕೂತ್ಕೊಂಡ್ವಿ. ಇನ್ನು 5:45 ಆಗಿತ್ತು ಬಸ್ ಬಿಡೋ ಅಷ್ಟರಲ್ಲಿ. ಇನ್ನೆಲ್ಲ ಟಯರ್ಡ್ ಆಗಿದ್ದಾರೆ, ಮಗಳಂತೂ ಮಲ್ಕೊಂಡಿದ್ಲು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.